Coming to the year, it happened in the year 1764. The place bandu Buxar. So present day it is Bihar. It was fought between East India Company versus the combined forces of Mir Qasim, Shujauddaulah, Shah Alam II. So ಇವ್ರು ಮೂರ್ದು ಒಂದು ಟೀಮ್ and as well as East India Company. East India Company was led by Hector Munro, Major Hector Munro. So ಇವ್ರು ಲೀಡ್ ಮಾಡ್ತಾ ಇದ್ರು. Coming to the background causes, first cause ಏನು ಅಂತಂದ್ರೆ Mir Qasim's attempt to assert independence. So Mir Qasim ಎಲ್ಲಿಂದ ಬಂದ, ಯಾರ ಜಾಗಕ್ಕೆ ಬಂದ ಅಂದ್ರೆ he came to the place of Mir Jafar. So Mir Jafar ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅವ್ನು ಯಾವ ರೀತಿ ಮೋಸ ಮಾಡ್ದ, ಸಿರಾಜುದ್ದೌಲಾ ಟೀಮ್ ಅಲ್ಲಿ ಹಿಡ್ಕೊಂಡು ಯಾವ ರೀತಿ ಅವನಿಗೆ ಮೋಸ ಮಾಡ್ದ ಅಂತ. ಸೊ ಇವನ್ನ ರೀಪ್ಲೇಸ್ ಮಾಡಿ ಬ್ರಿಟಿಷ್ ಪುಟ್ ಮೀರ್ ಕಾಸಿಂ. ಬಟ್ he was a puppet for the East India Company. But Mir Qasim was not puppet. He was revolutionary person. He wanted independence. ಅಂದ್ರೆ ಬ್ರಿಟಿಷ್ ಅವರ ಕ್ಲಚಸ್ ಅಲ್ಲಿ ಬೇಡ, ನಾನು ಸ್ವಂತವಾಗಿ ನಾವು ನಡೆಸಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಅಂಡ್ ಹಿ ವಾಂಟೆಡ್ ಟು ಬ್ರಿಂಗ್ ರಿಫಾರ್ಮ್ಸ್, ಬದಲಾವಣೆಗಳ ತರೋದಕ್ಕೆ ಅವನು ತುಂಬಾನೇ ಇಷ್ಟಪಡ್ತಾ ಇದ್ದ. ಸೊ ಹಿ ವಾಸ್ ನಾಟ್ ಅ ಪಪ್ಪೆಟ್. ಅದಕ್ಕೆ ಅವನು ಏನ್ ಮಾಡ್ದ, ಹಿ ಶಿಫ್ಟೆಡ್ ಇಸ್ ಕ್ಯಾಪಿಟಲ್ ಫ್ರಮ್ ಮುರ್ಷಿದಾಬಾದ್ ಟು ಮುಂಗೇರ್. ಸೊ ಮುರ್ಷಿದಾಬಾದ್ ಇಂದ ಅವ್ನ ಕ್ಯಾಪಿಟಲ್ ಎಲ್ಲಿಗೆ ಶಿಫ್ಟ್ ಮಾಡ್ದ, ಮುಂಗೇರಿಗೆ ಶಿಫ್ಟ್ ಮಾಡ್ದ. ಸೊ ದಿಸ್ ವಾಸ್ ಆಲ್ಸೋ ಒನ್ ಆಫ್ ದ ರೀಸನ್ ಯಾಕೆ ಇವ್ನ ನಮ್ಮ ಮಾತು ಕೇಳ್ತಿಲ್ಲ ಅಂತಾನು ಬ್ರಿಟಿಷ್ ಅವರಿಗೆ ಕೋಪ ಬರಕ್ ಸ್ಟಾರ್ಟ್ ಆಯ್ತು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಸಸ್. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಅಬಾಲಿಷನ್ ಆಫ್ ಇಂಟರ್ನಲ್ ಡ್ಯೂಟೀಸ್. ಸೊ ನಿಮಗೆ ಗೊತ್ತಿರ್ಬೋದು, ಇಂಡಿಯನ್ಸ್ ಟ್ರೇಡ್ ಮಾಡಬೇಕು ಬೆಂಗಾಲ್ ಅಲ್ಲಿ ಅಂತಂದ್ರೆ ದೇ ಹ್ಯಾಡ್ ಟು ಪೇ ಟ್ಯಾಕ್ಸ್. ಬಟ್ ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡ್ ಮಾಡಬೇಕು ಅಂದ್ರೆ ದೇ ವರ್ ಟ್ರೇಡಿಂಗ್ ಫಾರ್ ಫ್ರೀ. ಯಾಕೆ ಅಂತಂದ್ರೆ ದೇ ಹ್ಯಾಡ್ ದಸ್ತಕ್ಸ್ ಅಂದ್ರೆ ಟ್ರೇಡಿಂಗ್ ಪ್ರಿವಿಲೇಜಸ್. ಸೊ ಇದನ್ನ ಯೂಸ್ ಮಾಡ್ಕೊಂತ ಇದ್ರು, ವೆರಸ್ ಇಂಡಿಯನ್ಸ್ ವೇರ್ ಪೇಯಿಂಗ್ ಮೋರ್ ಟ್ಯಾಕ್ಸ್. ಸೊ ಮೀರ್ ಕಾಸಿಂ ಏನ್ ಮಾಡ್ತಾನೆ, ಸೊ ಹಿ ಅಬಾಲಿಶ್ ದಿಸ್. ಹಿ ಬ್ರಾಟ್ ಇನ್ ಯೂನಿಫಾರ್ಮಿಟಿ. ಎಂಟೈರ್ ಈ ಸಿಸ್ಟಮ್ ನ ಅಬಾಲಿಶ್ ಮಾಡಿ ಯೂನಿಫಾರ್ಮಿಟಿ, ಇಂಡಿಯನ್ಸ್ ಕೂಡ ಟ್ಯಾಕ್ಸ್ ಪೇ ಮಾಡಬೇಕು, ಆಸ್ ವೆಲ್ as ಬ್ರಿಟಿಷ್ ಕೂಡ ಟ್ಯಾಕ್ಸ್ ಮಾಡಬೇಕು ಅನ್ನೋ ಒಂದು ಕಾನೂನನ್ನ ತಗೊಂಡ್ ಬರ್ತಾನೆ. ಸೊ ಇದೇನಾಗುತ್ತೆ, ದಿಸ್ ಡ್ರಾಪ್ ದ ರೆವೆನ್ಯೂ ಸಿಸ್ಟಮ್ ಆರ್ ರೆವೆನ್ಯೂಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಸೊ ಪ್ರಾಫಿಟ್ಸ್ ಕಮ್ಮಿ ಆಗ್ತಾ ಬಂತು, ರೆವೆನ್ಯೂ ಕಮ್ಮಿ ಆಗ್ತಾ ಬಂತು. ಸೊ ಬ್ರಿಟಿಷ್ ಅವರಿಗೆ ದಿಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೈ ದೇ ವೇರ್ ಆಂಗ್ರಿ ಆನ್ ಮೀರ್ ಕಾಸಿಂ. ನೆಕ್ಸ್ಟ್ ಇಸ್ ಕಾನ್ಫ್ಲಿಕ್ಟ್ ಓವರ್ ಮಿಸ್ಯೂಸ್ ಆಫ್ ದಸ್ತಕ್ಸ್. ನಾನು ಅವಾಗಲೇ ಹೇಳ್ತೆ, ದಸ್ತಕ್ಸ್ ವೇರ್ ಓನ್ಲಿ ಮೆಂಟ್ ಫಾರ್ ಈಸ್ಟ್ ಇಂಡಿಯಾ ಕಂಪನೀಸ್ ಅಫಿಷಿಯಲ್ ಟ್ರೇಡ್ ಅಂದ್ರೆ ಕಂಪನಿ ಟ್ರೇಡ್ ಮಾಡೋದಕ್ಕೆ ಮಾತ್ರ ಕೊಟ್ಟಿರುವಂತ ಪ್ರಿವಿಲೇಜಸ್ ಅದು. ಬಟ್ ಅವ್ರೇನ್ ಮಾಡಿದ್ರು, ದೇ ಟ್ರೇಡೆಡ್ ಇಟ್ ಫಾರ್ ಪ್ರೈವೇಟ್ ರೀಸನ್ಸ್. ಆಮೇಲೆ ದೇ ಆಲ್ಸೋ ಗೇವ್ ಇಟ್ ಫಾರ್ ಇಂಡಿಯನ್ ಟ್ರೇಡರ್ಸ್ ಇಲ್ಲಿಗಲಿ. ಸೊ ಇದರಿಂದ ಏನಾಯ್ತು, ಬೆಂಗಾಲ್ ಅಲ್ಲಿ ರೆವೆನ್ಯೂ ಡ್ರಾಪ್ ಆಯ್ತು. ಸೊ ಆಬ್ವಿಯಸ್ಲಿ ಯಾವಾಗ ಜನ ಟ್ಯಾಕ್ಸ್ ಕಟ್ಟದಲ್ಲಿ ಹಂಗೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಸೊ ಇವನ್ ಇಂಡಿಯನ್ಸ್ ಕೂಡ ಇಲ್ಲಿಗಲ್ ಆಗಿ ಇನ್ವಾಲ್ವ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೆಂಗಾಲ್ಗೆ ತನಗೆ ಬರಬೇಕಾಗಿರುವಂತ ಒಂದು ಅಮೌಂಟ್ ಕಮ್ಮಿ ಆಯ್ತು. ಸೊ ಟ್ಯಾಕ್ಸ್ ಅಮೌಂಟ್ ಕಮ್ಮಿ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ರೆವೆನ್ಯೂ ಡ್ರಾಪ್ ಆಗುತ್ತೆ. ರಿಸಲ್ಟ್ ಏನಾಯ್ತು, ಡಿಸಿಸಿವ್ ವಿಕ್ಟರಿ ಆಫ್ ದ ಬ್ರಿಟಿಷ್. ಮೀರ್ ಕಾಸಿಂ ಫ್ಲೆಡ್, ಶುಜೌದ್ದೌಲಾ ವಾಸ್ ಡಿಫೀಟೆಡ್, ಶಾ ಆಲಂ II ಸರೆಂಡರ್ ಟು ದ ಬ್ರಿಟಿಷ್. ಸೊ ಎಲ್ಲರೂ ಸೋಲ್ತಾರೆ. ಅಂಡ್ ಒಂದು ಟ್ರೀಟಿ ಸೈನ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಟ್ರೀಟಿ ಆಫ್ ಅಲಹಾಬಾದ್ ಸೈನ್ ಆಯ್ತು. ಯಾರ್ಯಾರ ಮಧ್ಯೆ ಅಂದ್ರೆ, ಇಟ್ ಇಸ್ ಈಸ್ಟ್ ಇಂಡಿಯಾ ಕಂಪನಿ and Shujauddaulah and Shah Alam II.